भक्तशक्ति प्रबोधयन् महाशक्तिः गुरुते सर्वमञ्जसां द्रव्यं कर्म च कालश्च स्वभावो जीवगेव च यदनुग्रहपत्सन्ति न सन्ति यदुपेक्षया मयि स्थितो मदङ्गेषु यत्भवान् हरिः स विष्णुश्चास्पतन्त्रं मां वर्तयत्यजः सात्मनस्तस्य पूजा स्युः कायवृत्तयः ममैताः इति कर्तारम् उद्देश्य हरिं स्मरेत्। गीता तु गीता कर्तव्या किमन्यै शास्त्रविस्तरैः या स्वयं पद्मनाभस्य मुखपद्माद् विनिसृता देवं नारायणं नत्वा सर्वदोषविवर्जितं गुरुश्चाङ्गीतार्थं वक्ष्यामि लेशतः समस्तगुणसम्पूर्णं सर्वदोषविवर्जितं नारायणं नमस्कृत्य गीता तात्पर्यमुच्यते। नारायणं सुरगुरुं जगदेकनाथं भक्तप्रियं लोकनमश्च त्रैगुण्यवर्जितमजं विभुमाद्यमीशं वन्दे भवघ्नम् अशेषवाग्जाड्यमलापहन्त्री नवं नवं स्पष्टसुवाक्प्रदायिनी ममेह जिह्वाग्रसुरङ्गनर्तकी भवप्रसन्ना वदने च मे श्रीः नमस्ते प्राणेश प्रणतविभवायावनिमगाः नमः स्वामिन् रामः प्रियतमः हनूमन् गुरुगुण नमस्तुभ्यं भीमप्रबलतमकृष्णेष्टभगवन् नमः श्रीमन्मध्वप्रदिश सदृशं नो जय जय नमो वस्तात्विकाः विष्णुभक्तिपरायणाः धर्ममार्गे प्रेरयन्तु भवन्तः सर्वगेव हि वक्रतुण्डमहाकाय सूर्यकोटिसमप्रभ निर्विघ्नं कुरु मे देव सर्वकार्येषु सर्वदा नौमिन्यायसुधादिकृज्जयमुनीन् श्रीपादरात्सन्मणीन् व्यासार्यान् विविधागमब्धिविहरान् श्रीवादिराजानपि वन्दे हंसवरान् रघुत्तमगुरून् वैदग्ध्यवारां निधीन् श्रीसत्यवोतराघवेन्द्रमुनिपान् सद्बोधसध्यानपान् सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान् शास्त्रेषु पारदुष्पानं शास्त्रज्ञेषु च वत्सलं दीनभक्तोद्धारकरं सत्यात्मानं गुरुं भजे विद्यापीठं विद्यार्थिवत्सलं वन्दे आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। ಭಗವದ್ಗೀತೆಯ ಪರಮ ಮಂಗಲಕರವಾಗಿರುವಂತಹ ಒಂದು ಅಧ್ಯಾಯದಲ್ಲಿ ನಾವಿದ್ದೇವೆ. 7ನೇ ಅಧ್ಯಾಯ. ಇದು ವಿಶೇಷವಾಗಿ ಭಗವಂತನ ಮಹಿಮೆಯನ್ನು ಕೊಂಡಾಡುವಂತಹ ಅಧ್ಯಾಯ. ಭಗವಂತನ ಮಹಿಮೆಯನ್ನ ವಿಶೇಷವಾಗಿ ತಿಳಿಸುವಂತಹ ಅಧ್ಯಾಯವಿದು. ಹಾಗಾಗಿಯೇ ನಾವು ಕಳೆದ ತಿಂಗಳು ಅದನ್ನು ನಾವು ನೋಡಿದ್ದೇವೆ. ಪರಮಾತ್ಮ ನಮಗೆ ತಿಳಿಸಿದ್ದಾನೆ, ಯೋ ಯೋ ಯಾಂ ಯಾಂ ತನುಂ ಭಕ್ತ್ಯಾ ಶ್ರದ್ಧಯಾ ಅರ್ಚಿತುಮಿಚ್ಛತಿ ತಸ್ಯ ತಸ್ಯಾಚಲಾಂ ಶಾಂತಿಂ ತಾಮೇವ ವಿದಧಾಮ್ಯಹಂ. ನೀವು ಅನ್ಯ ದೇವತೆಗಳನ್ನ ಉಪಾಸನೆ ಮಾಡುವುದಾದರೆ ಮಾಡಿ. ಅನ್ಯ ದೇವತೆಗಳ ಉಪಾಸನೆಯನ್ನು ಮಾಡುವುದರಿಂದ ಆ ದೇವತೆಗಳಲ್ಲಿ ನಿಂತು ನಾನೇ ಫಲವನ್ನು ಕೊಡ್ತೇನೆ. ಆದರೆ ಇಷ್ಟೇ, ಅನ್ಯ ದೇವತೆಗಳ ಅಂತರ್ಯಾಮಿಯಾಗಿ ನಾನಿದ್ದೇನೆ,
ಅನ್ಯ ದೇವತೆಗಳ ಅಂತರ್ಯಾಮಿಯಾಗಿ ಪರಮಾತ್ಮ ಇದ್ದಾನೆ ಎಂಬುದಾಗಿ ತಿಳ್ಕೊಂಡು ನಾವು ಭಗವತ್ ತತ್ವವನ್ನ ತಿಳ್ಕೊಂಡು ಬೇರೆ ಎಲ್ಲ ಆ ದೇವತೆಗಳನ್ನು ಉಪಾಸನೆ ಮಾಡಿದ್ರೆ ಅದು ತಪ್ಪಿಲ್ಲ. ಆದರೆ ಬೇರೆ ದೇವತೆಗಳನ್ನೇ ನಾವು ಸರ್ವೋತ್ತಮ ಎಂಬುದಾಗಿ ಚಿಂತನೆ ಮಾಡಿ ಉಪಾಸನೆ ಮಾಡಿದ್ರೆ ಆಗ ಪರಮಾತ್ಮ ಹೇಳ್ತಾನೆ, ಅವರು ಒಳಗಡೆ ನಿಂತು ನಾನೇ ನಿಮಗೆ ಫಲವನ್ನು ಕೊಟ್ಟು ಅವರೇ ಸರ್ವೋತ್ತಮ ಎಂಬುವಂತಹ ಒಂದು ಜ್ಞಾನವನ್ನ ಹುಟ್ಟುವ ಹಾಗೆ ನಾನು ಮಾಡ್ತೇನೆ. ಅವರೇ ಸರ್ವೋತ್ತಮ ಎಂಬ ಜ್ಞಾನ ಹುಟ್ಟಿ ಆಯ್ತು ಅಂದ್ರೆ ಆಗ ಅವರ ಫಲವನ್ನ ಹೊಂದ್ತಾರೆ. ಅವರು ಕೊಡ್ತಕ್ಕಂತಹ ಫಲವನ್ನ ನೀವು ಹೊಂದ್ತೀರಿ. ಆದರೆ ಅವರ ಫಲ ಯಾವುದು? ಅದು ಅಂತವತ್ತು ಫಲಂ ತೇಷಾಂ, ಅಂತವತ್ತು ಫಲಂ ತೇಷಾಂ ತದ್ಭವತ್ಯಲ್ಪಮೇಧಸಾಂ. ಅಲ್ಲಿ ನೋಡುವಂತಹ ಫಲ ಏನಿದೆ ಅದು ಶಾಂತವಾದ ಫಲ, ಅನಂತವಾದ ಫಲವಲ್ಲ. ಅದು ಶಾಂತವಾದ ಫಲ. ಅಂತವತ್ತು ಫಲಂ ತೇಷಾಂ ತದ್ಭವತಿ ಅಲ್ಪಮೇಧಸಾಂ. ಅಜ್ಞಾನಿಗಳಿಗೆ ಅಂತವಾದ ಫಲವನ್ನು ಕೊಡ್ತಾರೆ. ಆದರೆ ಅನಂತವಾದ ಫಲ ಬೇಕು ಅಂತಾದರೆ, ಅನಂತವಾದ ಫಲ ಬೇಕು ಎನ್ನುವ ಅಪೇಕ್ಷೆ ಇದ್ದರೆ ನೀವೇನ್ ಮಾಡಬೇಕು ಅಂದ್ರೆ ವಿಶೇಷವಾಗಿ ದೇವರನ್ನೇ ಉಪಾಸನ ಮಾಡಬೇಕು. ಭಗವಂತನ ಉಪಾಸನೆ ಮಾಡಿದಾಗ ಮಾತ್ರ ನಿಮಗೆ ಅನಂತವಾದ ಫಲವಿದೆ, ಮೋಕ್ಷವೆನ್ನುವಂತಹ ಫಲವಿದೆ. ಮೋಕ್ಷವೆನ್ನುವಂತಹ ಫಲ ನಿಮಗೆ ಬೇಕು ಅಂತಾದರೆ ಆಗ ಕೇವಲ ಭಗವಂತನನ್ನು ಉಪಾಸನ ಮಾಡಬೇಕು. ಅದಕ್ಕೋಸ್ಕರವಾಗಿಯೇ ಶ್ರೀಮದಾಚಾರ್ಯರು ಬಹಳ ದೊಡ್ಡದಾಗಿ ಇಲ್ಲಿ ಅನೇಕ ತಾತ್ಪರ್ಯ ಶ್ಲೋಕಗಳನ್ನ ರಚನೆ ಮಾಡಿದ್ದಾರೆ. ತಾತ್ಪರ್ಯವನ್ನ ನಮಗೆ ಸ್ಪಷ್ಟವಾಗಿ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ. ಅಂದ್ರೆ ಭಗವಂತನಲ್ಲೇ ನಾವು ಅನನ್ಯವಾದ ಭಕ್ತಿಯನ್ನ ಮಾಡಬೇಕು. ಆ ಭಗವಂತನನ್ನ ಅನನ್ಯವಾಗಿ ನಂಬಬೇಕು. ದೇವರನ್ನು ಬಿಟ್ಟರೆ ಬೇರೆ ಇನ್ಯಾರೂ ಇಲ್ಲ. ದೇವರನ್ನು ಬಿಟ್ರೆ ಬೇರೆ ಇನ್ಯಾರೂ ಇಲ್ಲ ಅಂತ ಹೇಳಿದ ಅದನ್ನ ಹೇಳ್ತಾರೆ ಬಹಳ ಸುಂದರವಾಗಿ ನಮಗೆ ಆ ಒಂದು ಮಾತನ್ನ ನೋಡ್ತೇವೆ. ದಾಸರು ಕೂಡ ತಿಳಿಸಿಕೊಟ್ಟಿದ್ದಾರೆ. ದಾಸರು ಮಹಿಪತಿ ದಾಸರು ತುಂಬಾ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ಎನ್ನ ಗತಿ ಮುಕುತಿದಾಯಕ ರಂಗ ನೀನಿರಲು ಇನ್ಯಾರನ್ನು ಭಜನೆ ಮಾಡೋದಿಲ್ಲ. ಮೋಕ್ಷವನ್ನು ಕೊಡುವುದಕ್ಕಾಗಿ ನೀನೇ ಇದ್ದಿ ಅಂದ್ಮೇಲೆ ಇನ್ನೊಬ್ಬರನ್ನ ಯಾಕೆ ನಾನು ಭಜನೆ ಮಾಡಬೇಕು? ಬಹಳ ಸುಂದರವಾಗಿ ಒಳ್ಳೆ ದೃಷ್ಟಾಂತ ಕೊಡ್ತಾರೆ. ಸ್ನಾನ ಪಾನಕ್ಕೆ ಬಪ್ಪ ಸುರ ನದಿ ಇರುತ್ತಿರಲು ಕಾಮಿತಾರ್ಥಗಳೀವ ಚಿಂತಾಮಣಿ ಇರಲು ಹಿನಗಾಜು ಮಣಿಯ ನರಸಿ ತಿರುಗುವಂತೆ ಇನ್ನಾರ ಭಜಿಸಲೈಯ ರಂಗನೇನಿರಲು ಇನ್ನಾರ ಭಜಿಸಲಯ್ಯ. ನೋಡಿ, ಸ್ನಾನ ಮಾಡೋದಕ್ಕೆ, ಪಾನ ಮಾಡೋದಕ್ಕೆ, ಜಪ ಮಾಡೋದಕ್ಕೆ, ದೇವರ ಪೂಜೆಯನ್ನು ಮಾಡೋದಕ್ಕೆ ಗಂಗಾ ನದಿಯೇ ಪಕ್ಕದಲ್ಲಿದೆ. ಆ ಗಂಗಾ ನದಿಯೇ ಪಕ್ಕದಲ್ಲಿದ್ದಾಗಲೂ ಕೂಡ ಏನ್ ಮಾಡ್ತಾನೆ? ಹೀನ ಸರಿತೆಗಳಲ್ಲಿ ಮುಳುಗುವಂತೆ ಯಾವುದೋ ಕೊಳಚೆ ನೀರಲ್ಲಿ ಹೋಗಿ ಸ್ನಾನ ಮಾಡ್ತಾನೆ.
ನಮಗೆ ಬೇಕಾದನ್ನ ಕೊಡುವುದಕ್ಕಾಗಿ ಚಿಂತಾಮಣಿ ನಮ್ಮ ಎದುರುಗಡೆ ಇದೆ. ಚಿಂತಿತವಾದದ್ದನ್ನ ಕೊಡತ್ತೆ ಚಿಂತಾಮಣಿ. ಆ ಚಿಂತಾಮಣಿಯನ್ನ ಎದುರುಗಡೆ ಇದ್ದಾಗ ಅದನ್ನ ಬಿಟ್ಟು ಹೀನ ಗಾಜು ಮಣಿ, ಅತ್ಯಂತ ಕಾಜು ಗ್ಲಾಸ್, ಆ ಕಾಜು ಮಣಿಯನ್ನ ಹೋಗಿ ನನಗೆ ಬೇಡಿದ್ದನ್ನ ಕೊಡು ಅಂತ ಕೇಳಿದ್ರೆ ಹೇಗೆ ಆಗ್ಬೇಕೋ ಹಾಗೆ ದೇವರನ್ನ ಬಿಟ್ಟು ಬಾಕಿ ಯಾವುದೇ ದೇವತೆಯನ್ನ ಉಪಾಸನೆ ಮಾಡಿದರೂ ಕೂಡ ಹಾಗಾಗತ್ತೆ ಅಂತ ಹೇಳ್ತಾರೆ. ಬಹಳ ಸುಂದರವಾಗಿ ಹೇಳ್ತಾರೆ. ಸುರಧೇನು ಆ ಸುಂದರವಾದ ಹಾಲು ಕೊಡ್ತಕ್ಕಂತಹ ಯಾವ ನಂದಿನಿ ಇದ್ದಾಳೆ, ಸುರಧೇನು ಇದ್ದಾಳೆ, ಆ ಸುರಧೇನುವಿನ ಹಾಲನ್ನು ಕರ್ಕೊಳ್ಳೋದು ಬಿಟ್ಟು ಮೊಲದ ಹಾಲನ್ನ ಹೋಗಿ ಹುಡುಕ್ತಾರೆ ಜನ. ಬಹಳ ಸುಂದರವಾಗಿ ಹೇಳ್ತಾರೆ. ಕಾಮಧೇನು ಬರಲು ಕರಕೊಳ್ಳಲರಿಯದೆ ಕಾನನದ ಮೊಲದ ಹಾಲ ಬಯಸುವಂತೆ. ಕಾಮಧೇನು ಬರಲು ಕರಕೊಳ್ಳಲರಿಯದೆ, ಕಾಮಧೇನು ಬಂದಿದ್ದಾಳೆ. ಆ ಕಾಮಧೇನುವಿನ ಹತ್ತಿರ ಹೋಗಿ ಬೇಡಿದರೆ ಬೇಕಾದನ್ನು ಕೊಡ್ತಾಳೆ, ಬೇಡಿದ್ದನ್ನು ಕೊಡ್ತಾಳೆ. ಅದನ್ನ ಬಿಟ್ಟು ನೀವು ಹೋಗಿ ಕಾಡಿನಲ್ಲಿ ಇರತಕ್ಕಂತಹ ಮೊಲದ ಹಾಲನ್ನು ಬಯಸ್ತೀರಲ್ಲ, ದೇವರನ್ನು ಬಿಟ್ಟವರ ಗತಿ ಇದು ಅಂತ ಬೈತಾರೆ ನೋಡಿ. ತಾಯಿ ಮಾರಿ ತೊತ್ತು ದಾಸನ್ನ ತರುವಂತೆ ಹೀನ ವೃತ್ತಿಗಳಲ್ಲಿ ಮನವೆರಗಿತಯ್ಯ. ಮಹಿಪತಿ ದಾಸರು ತುಂಬಾ ಚೆನ್ನಾಗಿ ಹೇಳ್ತಾರೆ. ತಾಯಿ ಮಾರಿ ತೊತ್ತು, ತಾಯಿ ಮನೆಯಲ್ಲಿದ್ದಾಳೆ, ಆ ತಾಯಿಯನ್ನ ಮಾರಾಟ ಮಾಡಿ ಇನ್ನೊಬ್ರು ಎಲ್ಲೋ ಕಳಿಸ್ಬಿಡೋದು. ಕಳಿಸಿಬಿಟ್ಟು ತೊತ್ತು ಸೇವಕರನ್ನ ಕರ್ಕೊಂಡ್ ಬರೋದು. ನಮ್ಮ ಸೇವಾ ಮಾಡ್ರಿ, ನಮಗೆ ಹೆಲ್ಪ್ ಮಾಡ್ರಿ ಅಂತ. ಎಷ್ಟು ಅನ್ಯಾಯ ಇದು. ತಾಯಿ ಮಾರಿ ತೊತ್ತು ದಾಸನ್ನ ತರುವಂತೆ ಹೀನ ವೃತ್ತಿಗಳಲ್ಲಿ ಮನವೆರಗಿತಯ್ಯ. ಕಾಮಿತಾರ್ಥಗಳೀವ ಚಿಂತಾಮಣಿ ಇರಲು ಹೀನ ಗಾಜು ಮಣಿಯ. ಆ ಮಾತನ್ನ ನಮಗೆ ಭಗವದ್ಗೀತೆಯ ಆಚಾರ್ಯರು ತಿಳಿಸಿಕೊಡ್ತಾರೆ. ತನ್ಮಯೇತ್ಯತ್ವಾತ್ತು ಮಾಯಯ ಲಕ್ಷ್ಮಿಯ ವಶಗಯ ಲೋಕಃ ವಿಷ್ಣುರೇವ ವಿಮೋಹಿತಃ ಏತು ವಿಷ್ಣುಂ ಪ್ರಪದ್ಯಂತೆ ತೇ ಮಾಯಾಂ ತಾಂ ತರಂತಿ ಹಿ. ಭಗವಂತನ ವಶಳಾಗಿರುವಂತಹ ಲಕ್ಷ್ಮೀದೇವಿಯು, ಆ ಲಕ್ಷ್ಮೀದೇವಿಯ ವಶವಾಗಿರುವಂತಹ ಯಾವ ಒಂದು ಮಾಯಾ ಇದೆ, ಆ ಮಾಯಾದಲ್ಲಿ ಬದ್ಧರಾಗಿರುವಂತಹ ಜನ ಇದ್ದಾರೆ. ಬದ್ಧರಾಗಿರುವಂತಹ ಜನ ಇದ್ದಾರೆ. ಅವರು ಆ ಮಾಯೆಯಿಂದ ಮುಕ್ತರಾಗುವುದು ಹೇಗೆ ಹೇಗೆ ಅಂತ ಕೇಳಿದ್ರೆ, ವಿಷ್ಣೋರ್ವಶೇ, ಆ ಮಾಯಾ ಅವಳು ಕೂಡ ಭಗವಂತನ ವಶಳಾಗಿದ್ದಾಳೆ. ಭಗವಂತನ ವಶಳಾಗಿದ್ದರಿಂದ ನಾವು ದೇವರನ್ನ ಶರಣು ಹೋದರೆ ನಮ್ಮ ಸಂಸಾರದ ಮಾಯೆಯನ್ನ ಆ ಮಹಾತಾಯಿ ಜಗನ್ಮಾತೆಯಾದ ಲಕ್ಷ್ಮೀದೇವಿ ಪರಿಹಾರ ಮಾಡ್ತಾಳೆ. ಅದಕ್ಕಾಗಿ ಹೇಳ್ತಾರೆ, ಯಾದೃಶಿ ತತ್ರ ಭಕ್ತಿ ಸ್ಯಾತ್.
ತಾದೃಶಿ ಅನ್ಯತ್ರ ನೈವ ಚೇತ್ ಅನನ್ಯ ಭಕ್ತಿ ಸಾ ಜ್ಞೇಯ ವಿಷ್ಣಾವೇವತು ಸಾ ಭವೇತ್. ಯಾದೃಶಿ ತತ್ರ ಭಕ್ತಿ ಸ್ಯಾತ್. ದೇವರಲ್ಲಿ ನಮಗೆ ಯಾದೃಶವಾದ ಭಕ್ತಿ ಇದೆ. ದೇವರಲ್ಲಿ ಯಾದೃಶವಾದ ಭಕ್ತಿ ಇದೆ. ಎಷ್ಟು ಎಂತಹ ಕ್ವಾಂಟಿಟಿ ಎಂತಹ ಕ್ವಾಲಿಟಿ ಇರುವ ಭಕ್ತಿಯನ್ನ ನಾವು ದೇವರ ಮೇಲೆ ಮಾಡ್ತೇವೆ, ಅಷ್ಟು ಭಕ್ತಿಯನ್ನ ಬೇರೆ ಯಾರ ಮೇಲೂ ಮಾಡ್ಲಿಕ್ಕಿಲ್ಲ. ರಮಾದೇವಿಯರ ಮೇಲೂ ಕೂಡ, ಲಕ್ಷ್ಮೀದೇವಿಯರ ಮೇಲೂ ಕೂಡ ಅಷ್ಟು ಭಕ್ತಿಯನ್ನ ಮಾಡ್ಲಿಕ್ಕಿಲ್ಲ. ತಾರತಮ್ಯ ಕ್ರಮೇಣ ಎಷ್ಟು ಮಾಡಬೇಕು ಅಷ್ಟೇ ಮಾಡ್ಬೇಕು. ಹಾಗೆ ದೇವರಲ್ಲಿ ಎಷ್ಟು ಭಕ್ತಿಯನ್ನ ಮಾಡ್ತಾನೋ ಅಷ್ಟು ಇನ್ಯಾರಲ್ಲೂ ಮಾಡ್ಲಿಲ್ಲ ಅಂದ್ರೆ ಆ ಭಕ್ತಿಗೆ ಅನನ್ಯ ಭಕ್ತಿ ಅಂತ ಕರೀತಾರೆ. ಆ ಭಕ್ತಿಯನ್ನ ಅನನ್ಯ ಭಕ್ತಿ ಅಂತ ಕರೀತಾರೆ. ಅದನ್ನ ಎಷ್ಟು ಬಾರಿ ಹೇಳಿದ್ರು ಕೂಡ ಕಮ್ಮಿ ಇದೆ. ಅದನ್ನ ನಾವೇ ಸ್ವಂತ ಅನುಭವಿಸ್ಬೇಕಷ್ಟೆ. ನಾವೇನ್ ಭಕ್ತಿ ಮಾಡ್ತೇವೆ ದೇವರಲ್ಲಿ, ಏನ್ ಪೂಜೆ ಮಾಡ್ತೇವೆ, ಏನ್ ದೇವರ ಮೇಲೆ ಭಕ್ತಿ ಇದೆ ನಮಗೆ? ಸುಮ್ಮನೆ ಕಾಟಾಚಾರಕ್ಕೆ ದೇವ್ರ ಪೂಜೆ ಮಾಡ್ತೀವಿ ಅಷ್ಟೆ. ಏನೋ ಮಾಡ್ಬೇಕು ಅಂತ ಹೇಳಿದ್ದಾರಪ್ಪ, ಮಾಡ್ಬೇಕು, ಅದು ಗಡಿಬಿಡಿಯಲ್ಲಿ ಏನೋ ಮಾಡಿ ಒಟ್ಟಾರೆ ಪರಮಾತ್ಮ ನೀನು ಕಲ್ಲು ರೂಪನಾಗಿದ್ದೀಯಾ, ನನ್ನ ಬುದ್ಧಿಯು ಕಲ್ಲಾಗಿದೆ, ಆಯ್ತು ನಿನ್ ಮೇಲೆ ನೀರ್ ಹಾಕಿ ತೊಳೆದಿಟ್ಬಿಡ್ತೀನಿ ಅಂತ ಈ ತರಹ ಅತ್ಯಂತ ಸಾಮಾನ್ಯವಾದ ಭಕ್ತಿಯಿಂದ ನಾವು ಮಾಡ್ತೇವೆ. ಇದು ಭಕ್ತಿ ಅಲ್ಲ. ಇದು ವಾಸ್ತವಿಕವಾದ ಭಕ್ತಿ ಎಂತಹದ್ದು ಅಂದ್ರೆ ಯಾದೃಶಿ ತತ್ರ ಭಕ್ತಿ ಸ್ಯಾತ್ ತಾದೃಶಿ ಅನ್ಯತ್ರ ನೈವ ಚೇತ್ ಅನನ್ಯ ಭಕ್ತಿ ಸಾ ಜ್ಞೇಯ. ಅನನ್ಯವಾದ ಭಕ್ತಿ ಅದು ದೇವರಲ್ಲೇನೇ ಆಗಬೇಕು. ಟೀಕಾಕೃತ್ಪಾದರು ಬಹಳ ಸುಂದರವಾಗಿ ಒಂದು ಪರಮಾತ್ಮನಲ್ಲಿಯ ಭಕ್ತಿ ಅಂದ್ರೆ ಏನು ಅನ್ನೋದನ್ನ ಒಂದು ಡೆಫಿನೇಷನ್ ಕೊಟ್ಟಿದ್ದಾರೆ. ಅದಕ್ಕೇನಂತ ಕರೀತಾರೆ ಅಂದ್ರೆ ಅತಿ ಪರಿಪಕ್ವ ಭಕ್ತಿ ಅಂತ ಕರೀತಾರೆ ಅದನ್ನ. ನಮಗಿರುವಂತಹ ಭಕ್ತಿ ಏನಿದೆ ನೋಡಿ, ಇದು ಸ್ವಲ್ಪ ಡೈಲ್ಯೂಟ್ ಆದ ಭಕ್ತಿ. ಇದು ನಮಗೆ ಅತಿ ಪರಿಪಕ್ವ ಭಕ್ತಿ ಬರೋದೇ ಅಪರೋಕ್ಷ ಜ್ಞಾನ ಆದ ಮೇಲೆ. ಇವಾಗೆಲ್ಲ ನಾವು ಮಾಡುವ ಭಕ್ತಿ ಇದು ಕೇವಲ ಸಕಾಮ ಭಕ್ತಿ. ಇದು ಮೋಕ್ಷ ಬೇಕು, ಅದು ಬೇಕು, ಇದು ಬೇಕು ಅನ್ನೋದಕ್ಕೋಸ್ಕರವಾಗಿ ದೇವರಲ್ಲಿ ಭಕ್ತಿ ಮಾಡ್ತಾ ಇದ್ದೀವಿ ನಾವು. ಇದು ಭಕ್ತಿ ಅಂತ ಕರ್ಸ್ಕೊಳ್ಳೋದಿಲ್ಲ. ಇದು ಇನಿಷಿಯಲ್ ಆದ ಭಕ್ತಿ. ಇದು ವಾಸ್ತವಿಕವಾದ ಭಕ್ತಿ ಅಂದ್ರೆ ಏನು? ಟೀಕಾಕೃತ್ಪಾದರು ಹೇಳ್ತಾರೆ ಬಹಳ ಸುಂದರವಾಗಿ, ಪರಮೇಶ್ವರ ಭಕ್ತಿರ್ನಾಮ ನಿರವಧಿಕ ಅನಂತ ಅನವದ್ಯ ಕಲ್ಯಾಣ ಗುಣಗಣತ್ವ ಜ್ಞಾನ ಪೂರ್ವಕ ಸ್ವಾತ್ಮ ಆತ್ಮೀಯ ಸಮಸ್ತ ವಸ್ತುಭ್ಯ ಅನೇಕ ಗುಣ ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ ಪ್ರೇಮ ಪ್ರವಾಹ ಭಕ್ತಿ. ಭಕ್ತಿಯ ಒಳಗಡೆ ಜ್ಞಾನ ಸೇರಿರಬೇಕು, ಆಗಲೇ ಅದನ್ನ ಭಕ್ತಿ ಅಂತ ಕರೆಯೋದು. ಕೇವಲ ಜಡವಾದ ಭಕ್ತಿಯನ್ನ ಭಕ್ತಿ ಅಂತ ಕರೆಯೋದಿಲ್ಲ. ಪರಮೇಶ್ವರ ಭಕ್ತಿರ್ನಾಮ ದೇವರ ಅನಂತ ಗುಣಗಳ ಜ್ಞಾನ ಮಾಡ್ಕೋಬೇಕು ಫಸ್ಟ್. ಯಾವುದೇ ಒಂದು ದೇವರ ಬಗ್ಗೆ ನೀವು ಜ್ಞಾನವನ್ನು ಮಾಡ್ಕೊಂಡ್ರಿ ಅಂದ್ರೆ ದೇವರಲ್ಲಿ ಬಲ ಇದೆ ಅಂತ ತಿಳ್ಕೊಂಡ್ರಿ. ಇದು ದೇವರಲ್ಲಿರುವ ಬಲ ಎಂಥ ಬಲ ಇದು? ದೇವರೊಳಗಿರ್ತಕ್ಕಂತಹ ಜ್ಞಾನ ಎಂಥ ಜ್ಞಾನ?
ಬಲ ಎಂಥದ್ದು? ದೇವರೊಳಗಿರುವ ಬಲ ಎಂಥದ್ದು ಅಂದ್ರೆ ನಿರವಧಿಕ ಸ್ವತಂತ್ರ ಕಲ್ಯಾಣ ಗುಣ ಅದು. ನೋಡಿ, ದೇವರೊಳಗಿರುವ ಬಲಕ್ಕಿಂತಲೂ ಅಧಿಕವಾದ ಬಲ ಇನ್ಯಾರಲ್ಲೂ ಇಲ್ಲ. ದೇವರೊಳಗಡೆ ಇರತಕ್ಕಂತಹ ಬಲ ಇದು ಸ್ವತಂತ್ರವಾದ ಬಲ. ಇತ್ಯಾದಿಯಾಗಿರುವ ಅನಂತ ಕಲ್ಯಾಣ ಗುಣಗಳತ್ವ ಜ್ಞಾನಪೂರ್ವಕ ಇತ್ಯಾದಿ ಅನೇಕ ಅನಂತ ಗುಣಗಳ ಜ್ಞಾನ ಇರಬೇಕು ಅವನಿಗೆ. ತಾದೃಶವಾದ ಜ್ಞಾನ ಇದ್ದು ಅದೇ ರೀತಿಯಾಗಿ ಸ್ವಾತ್ಮ ಆತ್ಮೀಯ ವಸ್ತುಭ್ಯ ತನ್ನನ್ನ ತಾನು ಮನುಷ್ಯ ಎಷ್ಟು ಅಪೇಕ್ಷೆ ಪಡುತ್ತಾನೋ, ತನ್ನ ಮೇಲೆ ತಾನು ಎಷ್ಟು ಪ್ರೀತಿಯನ್ನ ಸ್ನೇಹವನ್ನ ಮನುಷ್ಯ ಮಾಡ್ತಾನೋ, ಅದಕ್ಕಿಂತಲೂ 1000 ಪಟ್ಟು ಹೆಚ್ಚು ದೇವರಲ್ಲಿ ಸ್ನೇಹವನ್ನ ಮಾಡಿರ್ಬೇಕು. ಸ್ವಾತ್ಮ ಆತ್ಮೀಯ, ನನ್ನ ಮೇಲೆ ನಾನು ಎಷ್ಟು ಪ್ರೀತಿಯನ್ನು ಮಾಡ್ತೇನೆ, ನನ್ನವರ ಮೇಲೆ ಆತ್ಮೀಯರ ಮೇಲೆ ನಾನು ಎಷ್ಟು ಪ್ರೀತಿಯನ್ನ ಮಾಡ್ತೇನೋ ಅದಕ್ಕಿಂತಲೂ ಅನೇಕ ಗುಣ ಕೋಟಿ 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 ಪಟ್ಟು ಜಾಸ್ತಿ ಇರಬೇಕು. ಆ ಭಕ್ತಿ ಸ್ನೇಹ ಅಂತರಾಯ ಸಹಸ್ರೇಣಾಪಿ, ಸಾವಿರ 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 ವಿಘ್ನಗಳು ಬಂದರೂ ಕೂಡ, ಸಾವಿರಾರು ವಿಘ್ನಗಳು ಬಂದರೂ ಕೂಡ, ಮಧ್ಯ ಮಧ್ಯದಲ್ಲಿ ತಡೆಯಾದರೂ ಕೂಡ, ಪ್ರಾರಬ್ಧ ಕರ್ಮವಶಾತ್ ಇನ್ನೂ ಕೆಟ್ಟ ಕೆಟ್ಟ ವಿಚಾರಗಳು, ದುಷ್ಟ ವಿಚಾರಗಳು, ದುಷ್ಟರ ಸಂಘ ಮೊದಲಾದದೆಲ್ಲ ಆಗ್ತಾ ಇದ್ದರೂ ಕೂಡ ಆ ಪ್ರೇಮದ ಪ್ರವಾಹ ನಿಲ್ಲಬಾರದು ದೇವರಲ್ಲಿ. ಅದು ಭಕ್ತಿ ಅಂತ ಕರೆಸ್ಕೊಳ್ತದೆ. ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ ಪ್ರೇಮ ಪ್ರವಾಹ ಭಕ್ತಿ ಬಂದರೂ ಕೂಡ, ಆ ಸಾವಿರಾರು ವಿಘ್ನಗಳ ಬಂದರೂ ಅದನ್ನ ತಡೆ ಹಿಡಿದು ದೇವರ ಮೇಲೆ ಮಾತ್ರ ಭಕ್ತಿಯನ್ನು ಮಾಡೋದು ಬಿಡೋದಿಲ್ಲ. ಇದಕ್ಕೆ ಅನನ್ಯ ಭಕ್ತಿ ಅಂತ ಕರೀತಾರೆ. ಏತಾದೃಶವಾದ ಭಕ್ತಿ ಬರಬೇಕು ಅಂದ್ರೆ ತುಂಬಾ ತುಂಬಾ ಪ್ರಯತ್ನ ಮಾಡ್ಬೇಕು ನಾವು. ಇದು 1 ಜನ್ಮ ಅಲ್ಲ, 2 ಜನ್ಮ ಅಲ್ಲ, 100 ಜನ್ಮ, ಸಾವಿರಾರು ಜನ್ಮ, ಅನಂತ ಜನ್ಮಗಳು ದಾಟಿದಾಗ ಇಂತಹ ಭಕ್ತಿ ದೇವರಲ್ಲಿ ಬರ್ಲಿಕ್ಕೆ ಸಾಧ್ಯ ಉಂಟು. ಇಲ್ಲ ಅಂದ್ರೆ ಬರೋದಿಲ್ಲ. ಅದಕ್ಕಾಗಿ ತಿಳಿಬೇಕಾದ ವಿಚಾರವೇನು ಅಂದ್ರೆ, ಪ್ರಹ್ಲಾದರಾಜರಿಗೆ ಇಂತಹ ಭಕ್ತಿ ಇತ್ತವರಿಗೆ. ಕಡುಕೋಪದಿಂ ಖಳನು ಖಡ್ಗವನು ತಾಪಿಡಿದು ನಿನ್ನೊಡೆಯ ಎಲ್ಲಿಹನು ಕೇಳ್ತಾ ಇದ್ದಾನೆ ಹಿರಣ್ಯಕಶಿಪು. ತುಂಬಾ ಕೋಪನ ಬಂದಿದೆ ಅವನಿಗೆ, ಸಿಟ್ಟು ಬಂದಿದೆ. ಹೇಳ್ತಾ ಇದ್ದಾನೆ ಮಗನಿಗೆ, ಕ್ವಾಸೋ ಇದು ಸರ್ವತ್ರ ಕಸ್ಮಾತ್ ಸ್ತಂಭೇನ ದೃಶ್ಯತೆ ಯತ್ವಯಾ ಮಂದ ಭಾಗ್ಯೋಕ್ತಃ ಮದನ್ಯೋ ಜಗದೀಶ್ವರಃ. ಹೇ ಮಂದಭಾಗ್ಯ, ಮೂರ್ಖನೇ, ಪ್ರಹ್ಲಾದನೇ, ಯಸ್ತ್ವಯಾ ಮಂದಭಾಗ್ಯೋಕ್ತಃ, ನನ್ನಿಂದ ಭಿನ್ನನಾಗಿ ದೇವರಿದ್ದಾನೆ ಅಂತ ಹೇಳ್ತೀಯಲ್ಲ, ಎಲ್ಲಿದ್ದಾನವನು? ಕಸ್ಮಾತ್ ಸ್ತಂಭೇನ ದೃಶ್ಯತೆ ಅಂತ ಕೇಳಿ ಖಡ್ಗವನ್ನ ಕುತ್ತಿಗೆ ಮೇಲೆ ಕೈ ತಂದು ಹಿಡಿದಾಗಲೂ ಅಪ್ರತಿಬದ್ಧ ಪ್ರೇಮ ಪ್ರವಾಹ, ದೇವರ ಮೇಲೆ ಪ್ರೇಮ ಪ್ರವಾಹ ಹಂಗೇ ಇದೆ ಪ್ರಹ್ಲಾದರಾಜರಿಗೆ, ಏನು ವ್ಯತ್ಯಾಸ ಆಗಲಿಲ್ಲ. ಅದು ಆ ಭಕ್ತಿಯನ್ನು ನಾವು ದೇವರಲ್ಲಿ ಮಾಡಬೇಕು. ಅದನ್ನ ಅನನ್ಯ ಭಕ್ತಿ ಎಂಬುದಾಗಿ ಕರೆದಿದ್ದಾರೆ. ಆದ್ದರಿಂದ ಯಾದೃಶೀ ತತ್ರ ಭಕ್ತಿ ಸ್ಯಾತ್ ತಾದೃಶೀ ಅನ್ಯತ್ರ ನೈವ ಚೇತ್
अनन्य भक्ति सा ज्ञेय विष्णावेव तु सा भवेत्। अन्येषु वैष्णवत्वेन लक्ष्मी ब्रह्म हरादिषु कुर्यात्। अन्येषु ರಮಾದೇವಿಯರನ್ನ ಆರಂಭ ಮಾಡಿಕೊಂಡು ಲಕ್ಷ್ಮೀದೇವಿಯರು, ಬ್ರಹ್ಮದೇವರು, ರುದ್ರದೇವರೇ ಮೊದಲಾದ ದೇವತೆಗಳಲ್ಲಿ ಅವ್ರ ಮೇಲೂ ಭಕ್ತಿ ಮಾಡಬೇಕು. ಹೆಂಗ್ ಭಕ್ತಿ ಮಾಡ್ಬೇಕಪ್ಪ ಅಂದ್ರೆ ವೈಷ್ಣವತ್ವೇನ, ಅವರು ವಿಷ್ಣುವಿನ ಭಕ್ತರು, ವಿಷ್ಣುವಿನ ಸಂಬಂಧಿಗಳು, ಅವರು ವೈಷ್ಣವರು, ವಿಷ್ಣುವಿನ ಸಂಬಂಧಿಗಳು ಎಂಬುದಾಗಿ ಅವರಲ್ಲಿ ನಾವು ಪ್ರೀತಿಯನ್ನು ಮಾಡಬೇಕು. ಅನ್ನೇಷು ವೈಷ್ಣವತ್ವೇನ ಲಕ್ಷ್ಮೀ ಬ್ರಹ್ಮ ಹರಾದಿಷು ಕುರ್ಯಾತ್ ಭಕ್ತಿಂ ನಾನ್ಯಥಾತು ತದ್ವಶಾ ಏವ ತೇ ಯತಃ ಏವಂ ಜಾನನ್ ತಮಪ್ನೋತಿ ನಾನ್ಯಥಾತು ಕಥಂಚನ. ಈ ರೀತಿಯಾಗಿ ನಾವು ಅವಶ್ಯವಾಗಿ ತಿಳ್ಕೊಳ್ಬೇಕು. ಯಾದೃಶಿ ಮಯಿ ಭಕ್ತಿ ಸ್ಯಾತ್, ಯಾದೃಶಿ ತತ್ರ ಭಕ್ತಿ ಸ್ಯಾತ್. ದೇವರಲ್ಲಿ ಎಷ್ಟು ಭಕ್ತಿಯನ್ನು ಮಾಡ್ತಾನೋ ಅಷ್ಟು ಬೇರೆ ಇನ್ಯಾರಲ್ಲೂ ಮಾಡುವ ಹಾಗಿಲ್ಲ. ಹೇಳ್ತಾರೆ ನೋಡಿ, ಪೂರ್ಣಂ ವಸ್ತು ಯಥೋ ಶೇಕಃ ವಾಸುದೇವೋ ನ ಚಾಪರ. ವಾಸುದೇವ ಸರ್ವಮಿತಿ ಮುಂದೆ ಬರುತ್ತೆ. ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ ಎನ್ನುವ ಶ್ಲೋಕದಲ್ಲಿ ಇಡೀ ಜಗತ್ತೆಲ್ಲವೂ ವಾಸುದೇವ ಅಂತ ತಿಳ್ಕೋ ಅಂತ ಇದೆ. ಜಗತ್ತೆಲ್ಲ ವಾಸುದೇವ ಅಂತ ತಿಳ್ಕೊ ಅಂದ್ರೆ ಏನು? ಜಗತ್ತಿಗೂ ವಾಸುದೇವನಿಗೂ ಅಭೇದವನ್ನು ತಿಳ್ಕೊಳ್ಳೋದಾ? ಹಾಗಲ್ಲ. ಎಲ್ಲ ವಸ್ತುವಿನಲ್ಲೂ ಪರಿಪೂರ್ಣನಾದ ಪರಮಾತ್ಮ ಇದ್ದಾನೆ ಅಂತ ತಿಳ್ಕೊ. ಪೂರ್ಣಂ ವಸ್ತು ಯಥೋ ಶೇಗಃ ವಾಸುದೇವೋ ನ ಚಾಪರಃ. ಪೂರ್ಣವಾದ ವಸ್ತು ಪರಮಾತ್ಮನೇ, ಆ ಭಗವಂತನನ್ನೇ ಪರಿಪೂರ್ಣವಾಗಿ ತಿಳಿದುಕೋ. ವಿಷ್ಣುಂ ತತ್ಪರಂ ಅಜ್ಞಾತ್ವಾ ರಮಾ ಬ್ರಹ್ಮ ಹರಾದಿಕಾನ್ ಯಜನ್ನಪಿ ತಮೋ ಘೋರಂ ನಿತ್ಯ ದುಃಖಂ ಪ್ರಯಾತಿ. ನೋಡಿ, ದೇವರನ್ನ ತಿಳಿದುಕೊಳ್ಳದೇನೆ, ದೇವರು ಸರ್ವೋತ್ತಮ, ಸರ್ವಜೀವ ನಿಯಾಮಕ, ಸರ್ವಸ್ವಾಮಿ, ಸ್ವತಂತ್ರ ಅಂತ ತಿಳಿದುಕೊಳ್ಳದೇನೆ ರಮಾ ಬ್ರಹ್ಮ ರುದ್ರಾದಿ ದೇವತೆಗಳನ್ನ ಯಾರು ಯಾಗ ಮಾಡ್ತಾರೆ, ಅವರನ್ನು ಕುರಿತು ಯಜ್ಞ ಯಾಗಾದಿಗಳನ್ನು ಮಾಡ್ತಾರೆ, ಅವರು ಘೋರವಾದ ತಮಸ್ಸಿಗೆ ಹೋಗ್ತಾರೆ. ನಿತ್ಯದಲ್ಲೂ ದುಃಖ ಅವರಿಗೆ ಬರುತ್ತೆ. ಪರಮಾತ್ಮನನ್ನ ಹೋಗಿ ಬರ್ತೀರಾ? ಅದಕ್ಕಾಗಿ ಹೇಳ್ತಾರೆ, ಪೂರ್ಣಂ ವಸ್ತು ಯಥೋ ಶೇಕಃ ವಾಸುದೇವೋ ನ ಚಾಪರಃ ಏವಂ ವಿದ್ ದುರ್ಲಭೋ ಲೋಕೆ ಯತ್ಸರ್ವೇ ಮಿಶ್ರಯಾಜಿನಃ ವಿಷ್ಣುಂ ತತ್ಪರಂ ಅಜ್ಞಾತ್ವಾ. ಹೇಳ್ತಾರೆ, ಒಂದು ಮಾತನ್ನ ತಿಳಿಸ್ತಾರೆ. ಅಜ್ಞಾನಂ ತು ಕುಲೆ ಜಾತಃ ಯಾವದ್ ವಿಷ್ಣೋ ಸಮರ್ಚಯನ್ ವಿಷ್ಣು ತತ್ವಂ ಚ ಜಾನೀಯಾತ್ ತಾವತ್ ಸೇವಾ ಪೃಥಕ್ ಕೃತ. ವಿದ್ಯಾ
ವಿದ್ಯಾ ದೈಹಿಕ ಭೋಗಾಯ ಯದಿ ಬುದ್ಧ್ವಾ ಪುನರ್ನತು ಪರಿವಾರತಾಮೃತೆ ಕುರ್ಯಾತ್ ಅನ್ಯದೇವಾರ್ಚನಂ ಕ್ವಚಿತ್. ಒಂದ್ ಮಾತು, ಬಹಳ ಮಹತ್ವದ ಮಾತನ್ನು ಹೇಳ್ತಾರೆ. ಯಾವ ಮನುಷ್ಯ ತಾನು ತತ್ವಜ್ಞಾನ ಇಲ್ಲದೆ ಇರತಕ್ಕಂತಹ ವ್ಯಕ್ತಿ, ನಿಜವಾದ ತತ್ವಜ್ಞಾನ ಏನು ಅಂತವನಿಗೆ ಜ್ಞಾನ ಇಲ್ಲ, ಆದರೆ ವಿಪರೀತವಾದ ಜ್ಞಾನವೂ ಇಲ್ಲ ಅವನಿಗೆ, ವಿಷ್ಣು ತತ್ವವನ್ನ ಪರಿಪೂರ್ಣವಾಗಿ ತಿಳ್ಕೊಂಡಿಲ್ಲ, ಆ ವಿಷ್ಣು ತತ್ವಕ್ಕೆ ವಿರುದ್ಧವಾದ ದುರ್ಯೋಧನ ಕಲಿಯನ್ನ ಅವನ ಬಗ್ಗೆನೂ ಇವನಿಗೆ ಆಧಾರ ಇಲ್ಲ, ವಿಪರೀತ ಜ್ಞಾನವೂ ಇಲ್ಲ. ಅಂಥ ವ್ಯಕ್ತಿಗೆ ಯಾವಾಗ ಪರಮಾತ್ಮನ ಪೂಜೆಯನ್ನ ಮಾಡಬೇಕು, ದೇವರನ್ನು ತಿಳ್ಕೋಬೇಕು ಅಂತ ಅವನಿಗೆ ಅಪೇಕ್ಷೆ ಬರುತ್ತೋ, ಅವಾಗ ಏನಾಗತ್ತೆ ಅಂದ್ರೆ ಅವನು ಅಷ್ಟರವರೆಗೆ ಬೇರೆ ಬೇರೆ ದೇವತೆಗಳ ಪೂಜೆಯನ್ನ ಮತ್ತೊಂದು ಮಾಡಿರ್ಬೋದು, ಇಲ್ಲ ಅನ್ನಲ್ಲ. ಬೇರೆ ಬೇರೆ ದೇವತೆಗಳ ಪೂಜೆಯನ್ನ ಮಾಡೋದರಿಂದ ಅಷ್ಟರವರೆಗೆ ಅವನು ಮಾಡಿರ್ತಕ್ಕಂತಹ ಇತರ ದೇವತೆಗಳ ಪೂಜೆ, ಅವರ ಜ್ಞಾನ, ಅವರ ಮೇಲೆ ಮಾಡಿದ ಸ್ತೋತ್ರಗಳು ಅವೆಲ್ಲ ಏನಾಗ್ತವೆ ಅಂದ್ರೆ ಅವನಿಗೆ ಐಹಿಕವಾದ ಭೋಗಗಳನ್ನ ಮಾತ್ರ ಕೊಡ್ತವೆ, ಐಹಿಕವಾದ ಭೋಗಗಳನ್ನೆಲ್ಲ ಕೊಡ್ತವೆ. ಆದರೆ ಅವನು ಆಮೇಲೆ ವಿಷ್ಣುವಿನ ಸರ್ವೋತ್ತಮತ್ವವನ್ನ ತಿಳ್ಕೊಂಡ ಅಂದ್ರೆ, ವಿಷ್ಣುವಿನ ಸರ್ವೋತ್ತಮತ್ವ ಜ್ಞಾನವನ್ನ ಮಾಡ್ಕೊಂಡ್ಬಿಟ್ಟ ಅಂದ್ಮೇಲೆ ಆಮೇಲೆ ಇತರ ದೇವತೆಗಳನ್ನ ಸರ್ವೋತ್ತಮ ಎಂಬುದಾಗಿ ಸರ್ವಥಾ ಉಪಾಸನ ಮಾಡೋದಿಲ್ಲ ಅವನು. ವಿಷ್ಣುವಿನ ಪರಿವಾರ, ಭಗವಂತನ ಪರಿವಾರ ಮಾತ್ರ ಅಂತ ತಿಳ್ಕೊಳ್ತಾನೆ. ಹಾಗೆ ತಿಳ್ಕೊಂಡ್ರೆ ಮಾತ್ರ ಆ ಅಷ್ಟು ದಿವಸಗಳವರೆಗೆ ಅವನು ಬೇರೆ ದೇವತೆಗಳಿಗೆ ಮಾಡಿದ ಪೂಜೆಯಿಂದ ಅವನಿಗೆ ಐಹಿಕವಾದ ಭೋಗ ಸಿಗತ್ತೆ. ಇಲ್ಲಾದ್ರೆ ಆ ಒಂದು ಸುಖವೂ ಸಿಗೋದಿಲ್ಲ ಅವನಿಗೆ. ಇಷ್ಟು ದಿವಸಗಳವರೆಗೆ ನಾನು ಬೇರೆ ದೇವತೆಗಳನ್ನೇ ಉಪಾಸನ ಮಾಡ್ತಾ ಇದ್ದೆ, ತಪ್ಪಾಯ್ತು, ಇನ್ನು ಮೇಲೆ ನಾನು ದೇವರನ್ನ ಭಗವಂತನ ಉಪಾಸನ ಮಾಡಬೇಕು ಅಂತ ತಿಳ್ಕೊಂಡು ಹೊರಟ ಅಂದ್ರೆ ಆಗ ಬೇರೆ ದೇವತೆಗಳ, ಅನ್ಯ ದೇವತೆಗಳ ಉಪಾಸನೆಯನ್ನು ಮಾಡಿದ್ದಕ್ಕಾಗಿ ಅವನಿಗೆ ಆ ಅನ್ಯ ದೇವತೆಗಳ ಉಪಾಸನೆಯಿಂದ ಇಹಲೋಕದಲ್ಲಿಯೇ ಅವನಿಗೆ ಭೋಗ, ಇಹಲೋಕದಲ್ಲೇ ಸುಖ ಆಗ್ತದೆ. ಯಾವಾಗ ಆಗ್ತದೆ? ಅನ್ಯ ದೇವತೆಗಳ ಪೂಜೆಯನ್ನ ಮಾಡಿ ತಿಳಿಯದೇ ಇರುವ ಸಂದರ್ಭದಲ್ಲಿ ಕೊನೆಗೆ ದೇವರ ಜ್ಞಾನ ಆಯ್ತು ಅಂದ್ರೆ, ಭಗವದ್ವಿಷೇಕವಾದ ಜ್ಞಾನ ಆಯ್ತು ಅಂದ್ರೆ ಆಗ ಅವನು ಮತ್ತೆ ಅವನಿಗೆ ಐಹಿಕವಾದ ಭೋಗ ಸ್ವರ್ಗಾದಿಗಳಾಗ್ತವೆ. ನೋಡಿ, ಇನ್ನ ಅಜ್ಞಾನದಿಂದ ಮಾಡಿ ಬಳಿಕ ಆಮೇಲೆ ದೇವತೆಗಳನ್ನ ಬಿಟ್ಟ ಅಂದ್ರೆ, ಇಷ್ಟು ದಿವಸಗಳವರೆಗೆ ವಿಷ್ಣುವಿನ ಜ್ಞಾನ ಆಗಿದ್ದಿಲ್ಲ, ಭಗವಂತನ ತತ್ವಜ್ಞಾನ ಆಗಿದ್ದಿಲ್ಲ, ತತ್ವಜ್ಞಾನ ಆಗದೇ ಇದ್ದಿದ್ದಕ್ಕಾಗಿ ಬೇರೆ ದೇವತೆಗಳ ಉಪಾಸನೆ ಮಾಡ್ತಾ ಇದ್ದ. ಯಾವಾಗ ಅವನಿಗೆ ಬೇರೆ ದೇವತೆಗಳು ಅವರು ಅಸ್ವತಂತ್ರರು ಎಂಬ ಜ್ಞಾನ ಆಯ್ತು ನೋಡಿ, ಆವಾಗ ದೇವರನ್ನು ಪೂರ್ಣವಾಗಿ ತಿಳ್ಕೊಂಡು ಭಗವಂತನನ್ನ ವಿಶೇಷವಾಗಿ ಪೂಜೆ ಮಾಡಿದ, ಅವರನ್ನು ಭಗವದ್ ಭಕ್ತರು ಅಂತ ತಿಳ್ಕೊಂಡು ಪರಿವಾರದಯ ಮಾಡಿದ ಅಂತಾದರೆ ಆಗ ಅವನಿಗೆ ಕಾರಣಾಂತರಗಳಿಂದ ಇತರ ದೇವತೆಗಳ ಪೂಜೆಯನ್ನು ಮಾಡಿರ್ತಕ್ಕಂತಹ ದೋಷವೂ ಬರೋದಿಲ್ಲ. ಅವನಿಗೆ ಶೀಘ್ರದಲ್ಲಿ ಭಗವಂತನ ದರ್ಶನವಾಗತ್ತೆ. ಯಾರಾದ್ರೂ ಒಬ್ಬ ಗುರುಗಳನ್ನ ಪರಮಾತ್ಮ ಕೊಡ್ತಾನೆ, ಆ ಗುರುಗಳ ದ್ವಾರ ಅವನಿಗೆ ಜ್ಞಾನೋದಯವನ್ನು ಮಾಡಿಸ್ತಾನೆ. ಜ್ಞಾನೋದಯವನ್ನು ಮಾಡಿಸಿ ಅವನಿಗೆ
ವಿಶಿಷ್ಟವಾದ ಫಲವನ್ನ ಪರಮಾತ್ಮ ಕೊಡ್ತಾನೆ. ಆದ್ದರಿಂದ ನಾವು ಏನ್ ಮಾಡ್ಬೇಕು ಅಂತಂದ್ರೆ ದೇವರನ್ನ ಅಷ್ಟು ವಿಶೇಷವಾಗಿ ಭಕ್ತಿಯನ್ನ ಮಾಡಬೇಕು. ಅನ್ಯ ದೇವತೆಗಳನ್ನ ಮತ್ತೆ ಸರ್ವಥಾ ಅನ್ಯ ದೇವತೆಗಳ ಉಪಾಸನೆಯನ್ನ ಸರ್ವೋತ್ತಮತ್ವೇನ ಸರ್ವಥಾ ಮಾಡ್ತಕ್ಕದ್ದಲ್ಲ ಅನ್ನೋ ಮಾತನ್ನ ನಮಗೆ ಸ್ಪಷ್ಟವಾಗಿ ಶ್ರೀಮದ್ ಆಚಾರ್ಯರು ಅನೇಕ ತಾತ್ಪರ್ಯದಲ್ಲಿ ಅನೇಕ ವಚನಗಳಿಂದ ಮಾತುಗಳಿಂದ ನಮಗೆ ತಿಳಿಸಿಕೊಡ್ತಾರೆ. ಹಾಗಾಗಿ ಹೇಳ್ತಾರೆ, ಪರಮಾತ್ಮ ಹೇಳ್ತಾನೆ, ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯತೆ ಮಾಮಬುದ್ಧಯಃ ಪರಂ ಭಾವಮಜಾನಂತೋ ಮಮಾವ್ಯಯಮನುತ್ತಮಂ. ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯತೆ ಮಾಂ ಅಬುದ್ಧಯಃ ಪರಂ ಭಾವಮಜಾನಂತೋ ಮಮಾವ್ಯಯಮನುತ್ತಮಂ. ನನ್ನ ದೇಹ ಇದು ಲೋಕ ವಿಲಕ್ಷಣವಾದ ದೇಹ ಆಗಿದೆಯಪ್ಪ ಅರ್ಜುನ. ಲೋಕ ವಿಲಕ್ಷಣವಾದ ಅತ್ಯುತ್ತಮವಾದ ನಾಶರಹಿತವಾದ ನನ್ನ ದೇಹ, ಅಂತಹ ನನ್ನ ದೇಹದ ನನ್ನ ಸ್ವರೂಪವನ್ನ ಅಜ್ಞಾನಿಗಳು ತಿಳಿಯದೇನೆ ಜಡವಾದ ಶರೀರ ಉಳ್ಳವನಾಗಿದ್ದೇನೆ ಅಂತ ತಿಳ್ಕೊಳ್ತಾರ್ರಿ. ಅಂತಹ ಜಡವಾದ ಶರೀರ ನಿಜವಾಗಲೂ ಇದ್ದದ್ದು ಯಾರಿಗೆ? ದೇವತೆಗಳಿಗೆ. ಹಾಗಾಗಿ ದೇವತೆಗಳಿಗೆ ಜಡವಾದ ಶರೀರ ಇದ್ದಿದ್ದರಿಂದ ಆ ದೇವತೆಗಳ ಉಪಾಸನೆಯನ್ನ ಮಾಡೋದ್ರಿಂದ ಅಲ್ಪವಾದ ಫಲವಿದೆ, ಅತ್ಯಂತ ಅಲ್ಪವಾದ ಫಲವಿದೆ. ನನಗೆ ಜಡವಾದ ದೇಹವಿಲ್ಲ, ಜಡ ಶರೀರವಿಲ್ಲ. ಆದ್ದರಿಂದಾಗಿ ನನ್ನ ಉಪಾಸನೆ ಮಾಡೋದ್ರಿಂದ ನಿಮಗೆ ಜಡವಾದ ಶರೀರವೇ ಇಲ್ಲದೆ ಇರುವಂತಹ ಸ್ವರೂಪ ದೇಹ ಇರುವಂತಹ ಮೋಕ್ಷವೆಂಬ ಫಲವನ್ನು ನಾನು ಕೊಡ್ತೇನೆ. ಪರಮಾತ್ಮ ಹೇಳ್ತಾ ಇದ್ದಾನೆ. ಆದ್ದರಿಂದ ಅವ್ಯಕ್ತಂ ವ್ಯಕ್ತಿ ಮಾಪನ್ನಂ ಮನ್ಯತೆ ಮಾಂ ಅಬುದ್ಧಯ. ತಿಳ್ಕೊಳ್ಳಿಲ್ಲ ಪಾಪ. ಅನಿತ್ಯ ದೇಹರಹಿತನಾದ ನನ್ನನ್ನ ಕೃಷ್ಣಾದಿ ಅವತಾರಗಳನ್ನ ಮಾಡಿದಾಗ ನನ್ನ ನೋಡಿ ಅನಿತ್ಯವಾದ ದೇಹವುಳ್ಳವನಾಗಿದ್ದಾನೆ ಅಂತ ತಿಳ್ಕೊಳ್ತಾರೆ. ಸರ್ವಥಾ ತಪ್ಪು. ಆದ್ದರಿಂದ ಸ್ಪಷ್ಟವಾಗಿ ನಮಗೆ ತಿಳಿಸಿಕೊಡ್ತಾರೆ ಶ್ರೀಮದಾಚಾರ್ಯರು ತಾತ್ಪರ್ಯವಲ್ಲಿ ಹೇಳ್ತಾರೆ, ಅವ್ಯಕ್ತಃ ಪರಮಾತ್ಮಾಸೌ ವ್ಯಕ್ತೋ ಜೀವ ಉದಾಹೃತಃ ಮನ್ಯತೆ ಯಸ್ತಯೋ ಐಕ್ಯಂ ಸತುಯಾತ್ಯಧರಂ ತಮಃ. ಶ್ರೀಮದಾಚಾರ್ಯ ಹೇಳ್ತಾರೆ, ಸ್ಪಷ್ಟವಾಗಿ ಆಚಾರ್ಯ ಹೇಳ್ತಾರೆ, ಅವ್ಯಕ್ತಃ ಪರಮಾತ್ಮಾಸೌ, ಪರಮಾತ್ಮನು ಅವ್ಯಕ್ತನಾಗಿದ್ದಾನೆ, ಯಾರಿಗೂ ಕಣ್ಣಿಗೆ ಕಾಣಿಸೋದಿಲ್ಲ, ಅವ್ಯಕ್ತಃ. ಆದ್ರೆ ಜೀವ ಮಾತ್ರ ವ್ಯಕ್ತೋ ಜೀವ ಉದಾಹೃತ. ಜೀವ ಮಾತ್ರ ನಮಗೆ ಈ ಜಡವಾಗಿರುವಂತಹ ದೇಹದಲ್ಲಿ ವ್ಯಕ್ತನಾಗಿ ತೋರ್ತಾನೆ. ಅವ್ಯಕ್ತಃ ಪರಮಾತ್ಮಾಸೌ ವ್ಯಕ್ತೋ ಜೀವ ಉದಾಹೃತಃ. ಜಡವಾದ ದೇಹದಲ್ಲಿ ತೋರ್ತಾನೆ. ಯಾರು ಅವ್ಯಕ್ತನಾದ, ಎಂದೆಂದಿಗೂ ಜಡವಾದ ದೇಹ ಇಲ್ಲದೆ ಇರುವಂತಹ, ಪ್ರಾಕೃತವಾದ ದೇಹದಲ್ಲಿರುವಂತಹ ಜ್ಞಾನಾನಂದ ಸ್ವರೂಪಿಯಾದ ದೇವರಿಗೂ ಯಾವಾಗಲೂ ವ್ಯಕ್ತನಾದ, ತುಚ್ಛನಾದ, ಅಲ್ಪನಾದ, ಅಜ್ಞಾನಿಯಾದ, ಯಾವಾಗಲೂ ಕೆಟ್ಟ ವಿಚಾರದಲ್ಲೇ ಇರುವ, ಕೆಟ್ಟ ಮಾತನ್ನೇ ಆಡುವಂತಹ ಈ ಮೂರ್ಖ ಜೀವನ ಜೊತೆಗೆ ಇವನ ಜೊತೆಗೆ ಯಾರು ದೇವರಿಗೆ ಐಕ್ಯವನ್ನ, ಅಭೇದವನ್ನ ಹೇಳ್ತಾರೆ,
ಸತುಯಾತ್ಯಧರಂ ತಮಃ. ಅವರು ನಿಶ್ಚಿತವಾಗಿ ಅಂಧಂತಮಸ್ಸಿಗೆ ಹೋಗ್ತಾರೆ. ಇದು ಸರ್ವಥಾ ತಪ್ಪು. ಇವತ್ತು ಹೇಳಿದರೆ ಸುಮ್ಮನೆ ಅನೇಕ ಜನ ಗಲಾಟೆ ಮಾಡ್ತಾರೆ, ಜಗಳಕ್ಕೆ ಬರ್ತಾರೆ. ಆದರೆ ವಾಸ್ತವಿಕವಾಗಿ ನಾವು ನೋಡಿದಾಗ ಸಾಮಾನ್ಯವಾದ ಒಬ್ಬ ಮನುಷ್ಯ, ಅವನಿಗೆ ಶಾಸ್ತ್ರ ಏನೂ ಗೊತ್ತಿಲ್ಲ, ದೇವರು ಅಂದ್ರೆ ಗೊತ್ತಿಲ್ಲ, ಮಧ್ವಾಚಾರ್ಯರು ಶ್ರೀಮದಾಚಾರ್ಯರು ಅಂದ್ರೆ ಗೊತ್ತಿಲ್ಲ, ಯಾರೋ ಸುಮ್ಮನೆ ಈ ಆಡುಗಳನ್ನ ಕಾಯುವಂತಹ ವ್ಯಕ್ತಿ ಇದ್ದಾನೆ, ಮಾಡುಗಳನ್ನ ಕಾಯುವಂತಹ ವ್ಯಕ್ತಿ ಇದ್ದ, ಅವನಿಗೆ ಹೋಗಿ ನೀವು ಕೇಳಿ, ನೀನು ಜ್ಞಾನಿಯೋ ಅಜ್ಞಾನಿಯೋ ಅಂತ ಕೇಳಿ. ಅವ 2 ನಿಮಿಷ ವಿಚಾರ ಮಾಡಿ, ಅರ್ಧ ಗಂಟೆ ವಿಚಾರ ಮಾಡಿ, ಓ ನಾನು ಮಹಾಜ್ಞಾನಿ, ನಾನು ಸರ್ವೋತ್ತಮ, ನಾನೇ ದೇವರು ಅಂತ ಅವ ಎಂದೆಂದಿಗೂ ಹೇಳೋದಿಲ್ಲ. ಅವಂತಾನೆ ಸ್ಪಷ್ಟವಾಗಿ ಅವನ ಬಾಯಿಂದ ಬರೋದೇ ಅಜ್ಞಾನಿ ಅಂತ. ಅಂದ್ರೆ ನಮ್ಮೆಲ್ಲರ ಸ್ವಂತ ಅನುಭವನೇ ಆಗಿದೆ, ನಾವು ಅಜ್ಞಾನಿಗಳು, ಅಲ್ಪರು ಅಂತ ನಮ್ಮ ಸಾಕ್ಷಿಯೇ ನಮಗೆ ಹೇಳಿಕೊಡ್ತಾ ಇದೆ. ಹಾಗಾಗಿ ಸರ್ವಥಾ ಜೀವಬ್ರಹ್ಮರಿಗೆ ಅಭೇದ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದೆಲ್ಲ ಆಮೇಲೆ ಬಿಡಿ, ದೊಡ್ಡ ವಿಚಾರ ಮಾಡ್ಕೊಳ್ಳೋದು ಆಮೇಲೆ. ಸಾಮಾನ್ಯ ವ್ಯಕ್ತಿಗೆ ನಾನು ಮಾತಾಡ್ತಾ ಇದ್ದೆ. ಹಾಗಾಗಿ ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯತೆ ಮಾಂ ಅಬುದ್ಧಯ. ನಾನು ಅವ್ಯಕ್ತನಾಗಿದ್ದೇನೆ, ಅವ್ಯಕ್ತನಾದ ನನ್ನನ್ನ ವ್ಯಕ್ತನಾಗಿದ್ದೇನೆ ಎಂಬುದಾಗಿ, ಜೀವನಿಗೂ ನನಗೂ ಅಭೇದ ಇದೆ ಎಂಬುದಾಗಿ ಅಬುದ್ಧಯ ಅಜ್ಞಾನಿಗಳು ತಿಳಿದುಕೊಳ್ಳುತ್ತಾರೆ. ಯಾಕೆ? ಪರಂಭಾವಮಜ ಅನಂತಹ, ನನ್ನ ಸರ್ವೋತ್ತಮತ್ವ ಜ್ಞಾನ ಅವರಿಗಿಲ್ಲ. ಮಾಂ ಅವ್ಯಯಂ ಅನುತ್ತಮಂ, ನಾನು ಸರ್ವೋತ್ತಮ ಎಂಬ ಜ್ಞಾನ ಇಲ್ಲ ಅವರಿಗೆ. ಜ್ಞಾನ ಇಲ್ಲದೆ ಇರುವುದರಿಂದ ಹೀಗೆ ಏನೋ ಅಬದ್ಧವಾಗಿ ತಿಳ್ಕೊಳ್ತಾರೆ. ಆದ್ದರಿಂದ ವಿಜಯದಾಸರು ಒಂದ್ ಕಡೆಗೆ ತುಂಬಾ ಚೆನ್ನಾಗಿ ಹೇಳ್ತಾರೆ, ದೇವಾ ಬಹುಕಲ್ಪ ನರಕದಲ್ಲಿ ದೇವಾ ಬಹುಕಲ್ಪ ನರಕದಲ್ಲಿ ಇಟ್ಟರೆ ಇಪ್ಪೆ, ನಾವಲ್ಲೇ ಮಿಥ್ಯೆ ಮತವಾ. ಕಾವ ಕರುಣಿ ನಮ್ಮ ಕಮಲನಾಭನೆ ನೀನು, ಪಾವನ ಮಾಳ್ಪ ಶಕ್ತ ಶ್ರೀನಿವಾಸ. ನಿನ್ನ ಚಿತ್ತಕ್ಕೆ ಬಂದದ್ದು ಮಾಡೋ ಸರ್ವೇಶ, ಎನ್ನ ಸ್ವಾತಂತ್ರ್ಯ ಉಂಟೇ. ಅನಂತಾನಂತ ಕಾಲ ಕಾದರೂ ಒಮ್ಮೆ, ಚನ್ನ ಗೋಪಾಲ ಕೃಷ್ಣ ಶ್ರೀನಿವಾಸ. ನಿನ್ನ ಚಿತ್ತಕ್ಕೆ ಬಂದದ್ದು ಮಾಡೋ ಸರ್ವೇಶ, ಎನ್ನ ಸ್ವಾತಂತ್ರ್ಯ ಉಂಟೇ. ನಂದೇನ್ ಸ್ವಾತಂತ್ರ್ಯ ಇಲ್ಲ ಸ್ವಾಮಿ, ಆದ್ರೆ ಒಂದನ್ನ ಮಾತ್ರ ನಾನು ಬೇಡ್ತೀನಿ ನಿನಗೆ, ನನಗೆ ಸ್ವಾತಂತ್ರ್ಯ ಇಲ್ಲದೆ ಇದ್ರು ನಿನ್ನನ್ನ ಕಾಡಿ ಬೇಡಿ ಕೇಳೋದೇನು ಗೊತ್ತಾ? ಎಷ್ಟು ಕೋಟಿ 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 ಕಲ್ಪ ನೀನು ನರಕದಲ್ಲಿ ಇಡುವ, ಅದನ್ನ ನಾನು ಇರ್ತೀನಿ, ಅವಶ್ಯವಾಗಿರ್ತೀನಿ. ಆದರೆ ನನಗೆ ಮಾತ್ರ ಮಿಥ್ಯಾಮತ ಬೇಡ. ಯಾಕೆ ಗೊತ್ತಾ? ಯಾರನ್ನಾದ್ರೂ ಬೈದ್ರೆ, ಹೊಡೆದ್ರೆ, ಕಳ್ತನ ಮಾಡಿದ್ರೆ, ತಂದೆ ತಾಯಿಗೆ ಬೈದ್ರೆ, ಗೋಹತ್ಯೆ ಮಾಡಿದ್ರೆ, ಬ್ರಹ್ಮಹತ್ಯೆ ಮಾಡಿದ್ರೆ, ಕೋಟಿ ಕೋಟಿ ಪಾಪ ಇವೆ ಬಿಡ್ರಿ. ಪಾಪಗಳಿಗೇನು ಲೀಸ್ಟ್ ಹೇಳ್ಬೇಕಾ? ಸುಳ್ಳು ಮಾತನಾಡಿದ್ರೆ, ಅದಾದ್ರೆ ಇದಾದ್ರೆ ನಮಗೇನಪ್ಪಾ? ಅದಕ್ಕೆ ಆಗುವಂತಹ ಒಂದು ನರಕ ಯಾವುದು? ಅದಕ್ಕಾಗುವಂತಹ ಒಂದು ನಮಗೆ ಏನ್ ಮಾಡ್ತಾರ ಅದಕ್ಕೆ ಶಿಕ್ಷೆ? ಬಹಳ ಆದ್ರೆ ನಿಮಗೆ ಕುಂಭಿಪಾಕ ನರಕ, ಆ ನರಕ, ಈ ನರಕ ಅಂತ ಹಾಕ್ತಾರೆ. ಆ ನರಕದಲ್ಲಿ ಹೋಗಿ ಆ ನರಕವನ್ನು ಅನುಭವಿಸಿ
ಎಷ್ಟೋ ವರ್ಷ ಆಗ್ಲಿ, ಎಷ್ಟು ವರ್ಷ ಆಗತ್ತೆ? 10 ವರ್ಷ, 20 ವರ್ಷ ಅಲ್ಲ, ಕೋಟಿ ವರ್ಷ, ಕಲ್ಪಗಳ ವರ್ಷಗಳವರೆಗೆ ಬೇರೆ ಪಾಪಗಳನ್ನ ಮಾಡಿದ್ರೆ ನಮಗೆ ನರಕ ಉಂಟು. ಬೇರೆ ಪಾಪಗಳನ್ನ ಮಾಡಿದ್ರೆ ನರಕ ಉಂಟು. ಆದರೆ ನಾನೇ ದೇವರು ಅಂತ ತಿಳ್ಕೊಂಡ್ಬಿಟ್ರೆ, ಜೀವಬ್ರಹ್ಮರಿಗೆ ಅಭೇದ ಜ್ಞಾನ ಮಾಡ್ಕೊಂಡ್ಬಿಟ್ಟ ಅಂದ್ರೆ ಮನುಷ್ಯ, ಅವನಿಗೆ ದುಃಖದಿಂದ ನಿವೃತ್ತಿ ಆಗುವಂತಹ ಪ್ರಸಂಗವೇ ಬರೋದಿಲ್ಲಲ್ಲ, ಅಂಧಂತಮಸ್ಸಿಗೆ ಹೋಗ್ಬಿಡ್ತಾನಲ್ಲ. ಅಂಧಂತಮಸ್ಸಿಗೆ ಹೋಗ್ಬಿಡ್ತಾನೆ. ಅಂದ ಮೇಲೆ ಅಂಧಂತಮಸ್ಸಿಗೆ ಹೋಗದೇನೆ ಬೇಕಾದಷ್ಟು ವರ್ಷ, ನೀನು ಕೋಟಿ ವರ್ಷ ನನ್ನನ್ನ ನರಕದಲ್ಲಿ ಇರಿಸ್ತೀಯಲ್ಲ, ಇರಿಸು, ಅವಶ್ಯವಾಗಿ ಇರ್ತೀನಿ ನಾನು. ನೋಡಿ, ಅದಕ್ಕಾಗಿ ಹೇಳ್ತಾರೆ, ಯಾರೋ ವಿಡಿಯೋ ಹಾಗೆ ಇಟ್ಟಿದ್ದಾರೆ, ಪಾಪ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. BNR ಮಾಮ ಆಫ್ ಮಾಡ್ರಿ. ಸರಿ. ಆದ್ದರಿಂದ ಭಗವಂತ ಹೇಳ್ತಾರೆ, ಅವ್ಯಕ್ತಂ ವ್ಯಕ್ತಮಾಪನ್ನಂ ಮನ್ಯಂತೆ ಮಾಂ ಅಬುದ್ಧಯ. ನನ್ನನ್ನ ಆ ರೀತಿಯಾಗಿ ಅಜ್ಞಾನಿಗಳು ತಿಳ್ಕೊಳ್ತಾರಪ್ಪ. ಪರಂ ಭಾವ ಮಜಾನಂತಹ ಮಮಾವ್ಯಯಂ ಅನುತ್ತಮಂ. ಪರಮಾತ್ಮ ಹೇಳ್ತಾನೆ, ನಾಹಂ ಪ್ರಕಾಶ ಸರ್ವಸ್ಯ ಯೋಗಮಾಯಾ ಸಮಾವೃತಃ ಮೂಢೋಯಂ ನಾಭಿಜಾನಾತಿ ಲೋಕೋ ಮಾಂ ಅಜಂ ಅವ್ಯಯಂ. ದೇವರಂತಾನೆ, ಯಾರು ನನ್ನನ್ನ ತಪ್ಪಾಗಿ ತಿಳ್ಕೊಂಡಿದ್ದಾರೆ, ನನ್ನನ್ನ ಸಾಮಾನ್ಯ ಮನುಷ್ಯರ ಹಾಗೆ ಅಜ್ಞಾನಿ ಅಂತ ನನ್ನನ್ನ ಸಾಮಾನ್ಯ ಮನುಷ್ಯರ ಹಾಗೆ ಜಡದೇಹ ಉಳ್ಳವನು ಅಥವಾ ಮನುಷ್ಯರಿಂದ ಅಭಿನ್ನನಾಗಿದ್ದಾರೆ ಎಂದು ತಿಳ್ಕೊಂಡಿದ್ದಾರೆ, ಅವರ ಅಜ್ಞಾನ ನನಗೇನ್ ಖೇದ ಮಾಡೋದಿಲ್ಲ, ನನಗೇನ್ ದುಃಖ ಇಲ್ಲ. ಯಾಕೆ ಅಂದ್ರೆ ನನ್ನ ಬಗ್ಗೆ ಅವರು ಏನೂ ತಿಳ್ಕೊಂಡಿಲ್ಲಪ್ಪ, ನನ್ನ ಬಗ್ಗೆ ಅವರಿಗೆ ಅಜ್ಞಾನವಿದೆ ಎಂಬುದಾಗಿ ನನಗೇನು ದುಃಖ ಆಗೋದಿಲ್ಲ. ನಾನೇನ್ ಮಾಡಿದ್ದೀನಿ ಅಂದ್ರೆ, ನನ್ನ ಸಾಮರ್ಥ್ಯದಿಂದ, ದುರ್ಗಾದೇವಿಯರ ಸಾಮರ್ಥ್ಯದಿಂದ ಎಲ್ಲರಿಗೂ ತಿಳಿಯದಂತೆ ನಾನಿದ್ದೇನೆ. ಹಾಗಾಗಿ ನನ್ನಿಂದಲೇ ಅಜ್ಞಾನದಲ್ಲಿ ಮುಳುಗಿಸಿರತಕ್ಕಂತಹ ಲೋಕ, ನಾನೇ ಅವರನ್ನ ಅಜ್ಞಾನದಲ್ಲಿ ಮುಳುಗಿಸಿದ್ದೇನೆ. ಆದರೆ ನನ್ನನ್ನೇ ಅವರು ಇವನಿಗೆ ಜನನ ಇದೆ ಮರಣ ಇದೆ ಅಂತ ತಿಳ್ಕೊಳ್ತಾರೆ ಅಂದ್ರೆ ಅವರು ಮೂಢರು. ಮೂಢೋಯಂ ನಾಭಿಜಾನಾತಿ. ಯಾಕೆ? ನಾನೇ ಅವರನ್ನ ಅಜ್ಞಾನದಲ್ಲಿ ಮುಳುಗಿಸಿದ್ದೇನೆ. ಆದ್ರೆ ನನ್ನನ್ನೇ ಅವರು ಜನನ ಮರಣ ಉಳ್ಳವನು ಅಂತ ತಿಳ್ಕೊಳ್ತಾರೆ ಅಂದ್ರೆ, ಜಡವಾದ ದೇಹ ಉಳ್ಳವನು ಅಂತ ತಿಳ್ಕೊಳ್ತಾರೆ ಅಂದ್ರೆ, ಇದಕ್ಕಿಂತಲೂ ದೊಡ್ಡದಾದ ಅಜ್ಞಾನದ ಪರಮಾವಧಿ ಇನ್ನೇನ್ ಬೇಕು? ನಾಹಂ ಪ್ರಕಾಶ ಸರ್ವಸ್ಯ ಯೋಗ ಮಾಯಾ ಸಮಾವೃತ. ನಾನು ಯಾರಿಗೂ ಕಾಣಿಸೋದಿಲ್ಲ, ಸರ್ವಥಾ ಕಾಣಿಸೋದಿಲ್ಲ. ಯೋಗ ಮಾಯಾ ದುರ್ಗಾದೇವಿಯ ಒಂದು ಮಾಯೆಯಿಂದ ಮುಚ್ಚಲ್ಪಟ್ಟಿದ್ದೇನೆ. ನಾನೇ ನನ್ನನ್ನ ಯಾರಿಗೂ ತಿಳಿಯಬಾರದು ಅಂತ ಹಾಗಿದ್ದಾಗ ಈ ಅಜ್ಞಾನಿಗಳು ಏನ್ ಮಾಡ್ತಾರೆ ಅಂದ್ರೆ, ಹಾಗೆ ತಿಳಿಯದೇನೆ ನನ್ನನ್ನೇ ತಪ್ಪು ತಿಳ್ಕೊಂಡಿದ್ದಾರೆ, ಮೂಢರಾಗಿದ್ದಾರೆ. ಆದ್ದರಿಂದ ಬಹಳ ಮಹತ್ವದ್ದು ವೇದಾಹಂ ಸಮತೀತಾನಿ
ವರ್ತಮಾನಾನಿ ಚ ಅರ್ಜುನ ಭವಿಷ್ಯಾಣಿ ಚ ಭೂತಾನಿ ಮಾಂ ತು ವೇದ ನ ಕಶ್ಚನ. ಇದೆಲ್ಲ ಇದು ಒಂದೊಂದು ಮಾತುಗಳು ಭಗವಂತನ ಮಹಿಮೆ. ಇದು ಅರ್ಥ ಮಾಡ್ಕೋಬೇಕು ನಾವು. ಇದೆಲ್ಲವೂ ಕೂಡ ಭಗವಂತನ ಮಹಿಮೆ. ಇದು ದೇವರು ಹೇಳ್ತಾನೆ, ವೇದಾಹಂ ಸಮತೀತಾನಿ ವರ್ತಮಾನಾನಿ ಚ ಅರ್ಜುನ. ಹಿಂದೆ ಆಗಿ ಹೋದ ಅನಂತ 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 ಬ್ರಹ್ಮಾಂಡಗಳನ್ನು ತಿಳ್ಕೊಂಡಿದ್ದೇನೆ. ಈಗ ನಡೆಯುವಂತಹದನ್ನು ತಿಳ್ಕೊಂಡಿದ್ದೇನೆ. ಮುಂದಾಗಿ ಹೋಗೋದನ್ನು ನಾನು ತಿಳ್ಕೊಂಡಿದ್ದೇನೆ. ಮಾಂತು ನ ಕಶ್ಚನ ವೇದ. ನನ್ನನ್ನ ಮಾತ್ರ ಯಾರು ತಿಳ್ಕೊಂಡಿಲ್ಲ. ಮಾಂತು ವೇದ ನ ಕಶ್ಚನ. ನ ಕಶ್ಚನ ಅಂದ್ರೆ ರಮಾದೇವಿಯರು ತಿಳ್ಕೊಂಡಿಲ್ಲ ಅಂತಾನೆ ಪರಮಾತ್ಮ. ನನ್ನನ್ನ ಪೂರ್ಣವಾಗಿ ತಿಳಿದುಕೊಳ್ಳುವ ಸಾಮರ್ಥ್ಯ ರಮಾದೇವಿಯರಿಗೂ ಇಲ್ಲ. ಶ್ರೀಮತ ತಾತ್ಪರ್ಯ ಬರೀತಾರಲ್ಲಿ ಹೇಳ್ತಾರೆ, ಯಥಾ ಆತ್ಮಾನಂ ಹರಿರ್ವೇತ್ತಿ ತಥಾ ಅನ್ಯೇ ನೈವತಂ ವಿದುಹು. ಯಾವ ರೀತಿಯಾಗಿ ಪರಮಾತ್ಮ ತನ್ನನ್ನು ತಾನು ಪೂರ್ಣವಾಗಿ ತಿಳ್ಕೊಂಡಿದ್ದಾನೋ ಹಾಗೆ ದೇವರನ್ನ ಪೂರ್ಣವಾಗಿ ಬೇರೆ ಯಾರೂ ತಿಳ್ಕೊಂಡಿಲ್ಲ. ಜಾನಂತಿ ಕಿಂಚಿತ್ ಕ್ರಮಶಃ ರಮಾದ್ಯಾಹ ತತ್ಪ್ರಸಾದತಃ. ರಮಾದೇವಿಯರು ಕೂಡ ಪರಮಾತ್ಮನ ಅನುಗ್ರಹದಿಂದ, ಪರಮಾತ್ಮನ ಪ್ರಸಾದದಿಂದ ಸ್ವಲ್ಪ ತಕ್ಕ ಮಟ್ಟಿಗೆ ತಿಳ್ಕೊಂಡಿದ್ದಾರಷ್ಟೆ. ಹಾಗಾಗಿ ತಿಳಿಯಬೇಕಾದ ವಿಚಾರವೇನು ಅಂದ್ರೆ, ಯಥಾತ್ಮಾನಂ ಹರಿರ್ವೇತ್ತಿ. ಅದಕ್ಕೆ ನಾನು ಕಳೆದ ಬಾರಿ ಬಹುಶಃ ಇದನ್ನು ಹೇಳಿರಬಹುದು. ಅಂದ್ರೆ ದೇವರ ತತ್ವ ದೇವರ ತತ್ವಜ್ಞಾನವನ್ನ ಯಾರು ಎಷ್ಟೆಷ್ಟು ಪಡೆದಿದ್ದಾರೆ ಅವರು ಅಷ್ಟಷ್ಟು ದೊಡ್ಡವರಾಗಿದ್ದಾರೆ. ನಮಗಿಂತಲೂ ನಮ್ಮ ಗುರುಗಳು ಹೆಚ್ಚಾಗಿ ತಿಳ್ಕೊಂಡಿದ್ದಾರೆ, ಅದಕ್ಕಾಗಿ ಅವರು ದೊಡ್ಡವರು, ಅವ್ರಿಗಿಂತಲೂ ಅವರು ದೊಡ್ಡವರು, ಅವರಿಗಿಂತ ಋಷಿಗಳು ದೊಡ್ಡವರು, ಅವರಿಗಿಂತ ರಾಜರ್ಷಿಗಳು, ಅವರಿಗಿಂತಲೂ ದೇವತೆಗಳು ದೊಡ್ಡವರು. ಯಾಕೆಂದ್ರೆ ಈ ದೊಡ್ಡತನ ಎನ್ನುವಂತಹ ಒಂದು ಮೌಲ್ಯ ಮಾಪನ ಎದರಿಂದ ಬರುತ್ತೆ ಅಂದ್ರೆ, ಅದನ್ನ ಹೇಗೆ ನಾವು ಸ್ಕೇಲ್ ಮಾಡೋದು ಅಂದ್ರೆ, ದೇವರ ಜ್ಞಾನ ಎಷ್ಟೋ ಅಷ್ಟು ದೊಡ್ಡವರು, ಭಗವಂತನ ಜ್ಞಾನ ಇವರಿಗೆ ಎಷ್ಟೋ ಅಷ್ಟು ದೊಡ್ಡವರು. ವಯಸ್ಸು ದೊಡ್ಡದಲ್ಲ ಇಲ್ಲಿ. ಹೀಗೆ ರಮಾದೇವಿಯರಿಗೆ ಪರಮಾತ್ಮನ ಜ್ಞಾನ ಎಷ್ಟಿದೆ ಅವರ ಅದಕ್ಕಷ್ಟು ದೊಡ್ಡವರು. ರಮಾದೇವಿಯರಿಗೆ ಪೂರ್ಣವಾದ ಜ್ಞಾನ ಇಲ್ಲ, ಅದಕ್ಕಾಗಿ ಅವರು ಅಷ್ಟು ಚಿಕ್ಕವರು ದೇವರಿಗಿಂತಲೂ. ಇದೇ ನಿಯಮವನ್ನ ನಾವು ದೇವರಲ್ಲಿ ಅಪ್ಲೈ ಮಾಡಿದಾಗ ದೇವರಿಗೆ ದೇವರ ಜ್ಞಾನ ಪರಿಪೂರ್ಣವಾಗಿ ಇದೆಯೋ ಇಲ್ಲವೋ ಅಂತ ಕೇಳಿದಾಗ ದೇವರಿಗೆ ದೇವರ ಜ್ಞಾನ ಪರಿಪೂರ್ಣವಾಗಿ ಇದೆ, ಅದಕ್ಕಾಗಿ ಅವನು ದೊಡ್ಡವನು. ಆದ್ದರಿಂದ ಅವನು ದೊಡ್ಡವನು. ಅದಕ್ಕಾಗಿ ಯಥಾತ್ಮಾನಂ ಹರಿರ್ವೇತ್ತಿ. ಆದ್ದರಿಂದ ಪರಮಾತ್ಮ ಹೇಳ್ತಾನೆ, ವೇದಾಹಂ ಸಮತೀತಾನಿ ವರ್ತಮಾನಾನಿ ಚ ಅರ್ಜುನ. ನನ್ನ ಸರ್ವಜ್ಞ, ನನಗೆಲ್ಲವೂ ಗೊತ್ತಿದೆ, ಅನಂತ ಅನಂತ ಕಾಲದಿಂದ ನಾನು ಎಲ್ಲವನ್ನೂ ಬಲ್ಲವನಾಗಿದ್ದೇನೆ. ಆ ಒಂದು ಮಹಿಮೆಯಿಂದ ನಾವು ಅವಶ್ಯವಾಗಿ ತಿಳಿದುಕೊಳ್ಳಬೇಕು ಅಂತ ಇಷ್ಟು ತಿಳಿದು ಇವತ್ತು ಇಲ್ಲಿಗೆ ಮುಕ್ತಾಯ ಮಾಡೋಣ. ಮತ್ತೆ ನಾಳಿನ ದಿವಸ ಮುಂದಿನ ಶ್ಲೋಕವನ್ನ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಆಚಾರ್ಯ ಧನ್ಯವಾದಗಳು ಆಚಾರ್ಯ. ಆಚಾರ್ಯ ನಮಸ್ಕಾರ.